ಎಲ್ಲರಿಗೂ ನಮಸ್ಕಾರ. ಆ, ಇಲ್ಲಿ ಸೇರಿ ಬಂದಂತ ಎಲ್ಲ ಸ್ನೇಹಿತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಕಡೆಯಿಂದ ಮತ್ತು ನನ್ನ KK ಚಿತ್ರ ತಂಡದಿಂದ ವಂದನೆಗಳನ್ನು ತಿಳಿಸ್ತೇನೆ. ಸೊ ನನ್ನ ಮೊಟ್ಟ ಮೊದಲ ಸಿನಿಮಾ KK ಅಂತ. ಸೊ ಎಲ್ಲ ಹೊಸ ಕಲಾವಿದರು ಸೇರಿ ಮಾಡಿರುವಂಥ ಚಿತ್ರ ಇದು. ಎಲ್ಲ ನಾವು ಹೊಸಪೇಟೆ ಸರೌಂಡಿಂಗು ಪ್ರೊಡ್ಯೂಸರ್ ಆಗಿರಲಿ ಕಲಾವಿದರಾಗಿರಲಿ ಎಲ್ಲರೂ ಹೊಸಪೇಟೆ ಸೈಡಿನವರೇ ಕಲಿತು ಮಾಡಿರುವಂಥದ್ದು. ಇನ್ನೇನು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಸಿನಿಮಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮುಗಿತವೆ. ಆದಷ್ಟು ಬೇಗ ನಮ್ಮ ಚಿತ್ರತಂಡ ನಿಮ್ಮ ಮುಂದೆ ಬರಲಿದೆ. ಪ್ರತಿಯೊಬ್ಬರು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಮತ್ತು ನನ್ನ ಚಿತ್ರತಂಡದಿಂದ ಪ್ರತಿಯೊಬ್ಬರಿಗೂ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ನಾನು ಫಸ್ಟು ಮತ್ತು ಹಲವಾರು ಸಿನಿಮಾಗಳು ಮಾಡಿದ್ದೇನೆ. ಕೆಲವೊಂದು ರಿಲೀಸ್ ಪೆಂಡಿಂಗ್ ಇದೆ. ಬಟ್ ತಮಿಳಲ್ಲಿ ಎವಿಲ್ ಸಿನಿಮಾ ಅಂತ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದು ನನ್ನ ಮೊದಲ ಸಿನಿಮಾ KK ಅಂತ. ಇದಾದ ನಂತರ ಇನ್ನೂ ಒಂದು ಸಿನಿಮಾ ಮಂಜುಕಲ್ ಅಂತ ಆಲ್ರೆಡಿ ಅದು ಕೂಡ ರಿಲೀಸ್ ರೆಡಿ ಇದೆ. ಅದು ಕೂಡ ಇನ್ನೇನು DA ಹಂತದಲ್ಲಿದೆ. ಎರಡು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರಲಿದೆ. ಆಮೇಲೆ ನೆಕ್ಸ್ಟು ಏನೋ ಒಂದು ಬಿಗ್ ಪ್ರಾಜೆಕ್ಟ್ ಸಮೇತ ಸೈನ್ ಆಗಿದೆ. ಇವು ಎರಡು ಮುಗಿದ ನಂತರ ಅದು ಒಂದು ಒಳ್ಳೆಯ ರೀತಿಯಾಗಿ ಇನ್ನೂ ಅನುಭವದ ಮೇಲೆ ಇನ್ನು ಒಳ್ಳೆಯ ಸಿನಿಮಾನ ಮಾಡಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಸರ್, ನಾನು MGR ಅಂತಂದೇಳಿ ಬ್ಲಡ್ ರೋಸಸ್ ಅಂತ ಎಲ್ಲ ರೀಸೆಂಟಾಗಿ ತೆಲುಗು ಮೂವಿ ರಿಲೀಸ್ ಆಯಿತು ಅವರ ಡೈರೆಕ್ಷನಲ್ಲಿ. ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಜಗನ್ ಅಂತ ಮಾಡಿದ್ದೆ ಸರ್, ಡೈರೆಕ್ಟರ್ ಜಗನ್ ಅಂತ. ಹಲವಾರು ಇನ್ನೂ ಹೊಸಬ್ರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ನಾನು. ಸರ್, KK ಅಂತ ಬಂದು ಸಿನಿಮಾ ಒನ್ಲೈನಲ್ಲಿ ಹೇಳ್ಬೇಕಂದ್ರೆ ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ಸಿನಿಮಾ ಸರ್. ಬಟ್ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದನ್ನು ಪರ್ಫೆಕ್ಟಾಗಿ ನಾನು ತೋರ್ಸೋಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬೋದು ಸರ್. ಎಲ್ಲ ಹೊಸ ಕಲಾವಿದರು ಸೇರಿನೇ ಮಾಡಿರೋವಂಥದ್ದು. ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ನೆಕ್ಸ್ಟ್ ರಿವ್ಯೂ ಮಾಡ್ಬೇಕಂತ ಪ್ಲಾನಿಂಗಲ್ಲಿದೆ ಸರ್. ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಇನ್ನೇನು ರಿಲೀಸ್ ಹಂತದಲ್ಲಿದೆ ಅಷ್ಟೇ. ಹಾಂ ಸರ್, ಇದು ಐಟಮ್ ಸಾಂಗ್ಗೋಸ್ಕರ ಮತ್ತು ಪ್ರಮೋಷನ್ಗೆ ನಮಗೆ ಇಲ್ಲಿಂದ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಸರ್. ಕನ್ನಡ ಮೇಡಮ್. ಮೇಡಮ್, ಇದಕ್ಕೆ ಸಿಚುವೇಶನ್ ಆ ಥರ ಡಿಮ್ಯಾಂಡ್ ಮಾಡಿತ್ತು. ಇನ್ನೊಂದು ಏನಂದರೆ ನಾವು ಹೊಸಪೇಟೆ ಮತ್ತು ಬಳ್ಳಾರಿಯವರಾಗಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಆಂಧ್ರ ಇರೋದ್ರಿಂದ ಸೊ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿತ್ತು ಮೇಡಮ್. ಸೊ ಹಂಗಾಗಿ ನಾನು ಇದು ಬೇಕು ಅಂತ ನಾನೇ ಹೇಳಿ ಮಾಡಿಸಿದ್ದೆ. ಖಂಡಿತ ಸಿಗುತ್ತೆ ಮೇಡಮ್. ಮೇಡಮ್, ಆ ಥರ ಅಲ್ಲ. ಆ್ಯಕ್ಚುಲಿ ಸಿಚುವೇಶನ್ ಏನಂದರೆ, ಒಂದು ಡಾಬಾ ಒಳಗಡೆ ಒಂದು ಒಂದು ಅಡುಗೆ ಮಾಡ್ಕೊಳ್ಳೋರು ಯಾವ ಥರ ಇರ್ತಾರೆ ಅನ್ನೋದು ನಾವು ಬರೋರು ಹೋದಾಗ ಭಾಷೆಗಳಿರುತ್ತೆ, ಗೊತ್ತಾ? ಸೊ ಅಲ್ಲ, ಗೊತ್ತು ಮೇಡಮ್, ನೋಡಿದ್ದೀವಿ. ಬಟ್ ಈ ಸಿಚುವೇಶನ್ ಏನು ಕೇಳ್ತಾ ಇದೆ ಅಂದರೆ, ಸೊ ಅದು ಡಾಬಾದಲ್ಲಿ ಬಂದಾಗ ತೆಲುಗು ಕೂಡ ಸೊ ವರ್ಡಿಂಗ್ಸು ಬರ್ಬೋದು ಅನ್ನೋದಕ್ಕೋಸ್ಕರ ಆಗಿದೆ ಹೊರತು. ಅಲ್ಲ, ಕೆಲವು ಸಿಚುವೇಶನ್ ಡಿಪೆಂಡ್ ಮಾಡ್ತಾ ಇದೆ ಸರ್. ಅಲ್ಲ, ಲೈನ್ಸ್ ಕೂಡ ಸರ್. ನಾನು ಕೊರಿಯೋಗ್ರಾಫರ್ ನಾಗಿ ಅಂತೇಳಿ ಡ್ಯಾನ್ಸ್ ಮಾಸ್ಟರ್. ಈ ಸಿನಿಮಾಗೆ ನಾನೇ ಈ ಸಾಂಗ್ ಕೊರಿಯೋಗ್ರಾಫರ್. ಖಂಡಿತ. ಸರ್, ಇದು ಅಂದರೆ ಏನೋ ಒಂದು ಹೊಸ ಥರ ಮಾಡೋಣ ಅಂತ ಸರ್. ಸರ್, ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಲೋಚನೆ, ನನಗಾಗಿರುವಂಥ ಎಕ್ಸ್ಪೀರಿಯನ್ಸನ್ನ ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಇಲ್ಲ ಸರ್, ನನ್ನ ಪಕ್ಕ ಕನ್ನಡದವರೇ, ಪೂರ್ತಿ ಕನ್ನಡ ಸಿನಿಮಾನೇ. ಬಟ್ ಇದರಲ್ಲಿ ನಾನೇನೋ ಒಂದು ಹೊಸ ಥರದಲ್ಲಿ ತೋರ್ಸೋಣ ಅಂತ ಹೊರಟಿದ್ದೀನಿ.
ಸರ್ ಹಾಗಂತಲ್ಲ ಸರ್ ನನ್ನ ಪ್ರಕಾರ ಸರ್ ಮುಕ್ಕಾಲು ಭಾಗ ಅಂತ ಇಲ್ಲ, ಅರ್ಧ ಭಾಗ ಇದೆ. ಸರ್ ಇದು ನಾನು ಒಬ್ಬ ನಿರ್ದೇಶಕನಾಗಿ ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸನ್ನು ನಾನು ತೋರ್ಸಕ್ಕೆ ಹೊರಟಿದ್ದೀನಿ, ಓಕೆನಾ ಸರ್? ಅದು ಪ್ಲಸ್ ಆರ್ ಮೈನಸ್ ಸೆಕೆಂಡ್ರಿ ಸರ್. ಬಟ್ ನನಗೆ ಆದಂಥ ಅನುಭವದಲ್ಲಿ ನಾನು ತೋರ್ಸಕ್ಕೆ ಹೊರಟಿದ್ದೆ, ನನಗೆ ಎಕ್ಸ್ಪೀರಿಯನ್ಸ್. ಹಾಂ ಮೇಡಮ್ ನಮಗೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಒಂದು ರಾಂಪುರ ಅಂತ ಇದೆ ಮೇಡಮ್. ಅಲ್ಲಿ ಒಬ್ಬರು ಅಮ್ಮಾಯಿ ಅಂತ ಒಂದು ಆಂಟಿ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ತೆಲುಗನೇ ಮಾತಾಡೋದು, ಕನ್ನಡ ಬರಲ್ಲ. ಬಟ್ ಅವರು ಒಂದು ಹೋಟೆಲ್ ಇಟ್ಕೊಂಡು ಒಂದು ಡಾಬಾ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರು ನಮಗೆ ತುಂಬ ಪರಿಚಯ. ಮೇಡಮ್ ಆ ಥರ ಅನ್ನೋದಾದ್ರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ತೆಲುಗು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ಮೇಡಮ್ ಈಗ ನಾನು ಯಾರಿಗೆ ಆನ್ಸರ್ ಮಾಡಬೇಕು? ಅಲ್ಲ ನಾನು ಈಗ ಯಾರಿಗೆ ಆನ್ಸರ್ ಮಾಡಬೇಕು? ಸರ್ ತಪ್ಪು, ಓಕೆ. ಬಟ್ ನನಗೆ ಆದಂತ ಅನುಭವ ತೋರಿಸ್ತಾ ಇದ್ದೀನಿ, ವಾದ ಮಾಡ್ತಾ ಇಲ್ಲ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಆದಂತ ಅನುಭವನ ನಾನು ತೋರ್ಸಕ್ ಹೊರಟಿದ್ದೀನಿ. ಹುಡುಗಿ ಅಂತಾನೆ ಸರ್. ಬಟ್ ಹುಡುಗಿ ಅಂತಾನೆ ಆದ್ರೆ ಅದನ್ನ ಬೇರೆ ರೀತಿ ಇದು ಮಾಡಕ್ಕಾಗಲ್ಲ ಅಂತ ಒಂದು ಒಳ್ಳೆ ಲೈನ್ಸ್ಗೋಸ್ಕರ ಅದನ್ನ ತಗೊಂಡಿರೋದು. ಅವ್ರ ಹೆಸರೇನು ಮೆನ್ಷನ್ ಮಾಡಿಲ್ಲ ಸರ್. ಅವ್ರ ಪರ್ಮಿಷನ್ ತಗೊಳಕ್ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ನಾವ ಸರ್ 11 ಗಂಟೆ ಕರೆದಿದ್ವಿ. ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಸರ್ ಸಮಯ ಆಗಿರೋದ್ರಿಂದ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಅವ್ರೇನು ಟ್ರಾಫಿಕ್ ಅಲ್ಲಿ ಕಾರಣಾಂತರಗಳಿಂದ ಬಂದಿಲ್ಲ. ಬಟ್ ಸರ್ ನಾನು ಅದ್ರ ಬಗ್ಗೆ ಖಂಡಿತ ಕ್ಷಮೆ ಕೇಳ್ತೀವಿ ಸರ್. ಕೇಳಿದ ತಕ್ಷಣ ಇದಾಗುತ್ತಾ ಸರ್? ಬೇರೆ ಪ್ರೆಸ್ ಮೀಟ್ಗಳಿಲ್ವಾ ನಮಗೆ? ಮಾತಿಗಿಂತ ಹಾಡಲ್ಲಿ ಏನ್ ಮಾಡ್ಬೋದು ಅದು ತೋರಿಸಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಸಹಕಾರ ಕೊಡಿ. 4 ಜನರಿಗೆ ರೀಚ್ ಮಾಡೋಂಗೆ ಮಾಡಿಕೊಟ್ರೆ ನಮ್ಮ ತಂಡಕ್ಕೆ ತುಂಬ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದು ತೆಲುಗು ಬಗ್ಗೆನಾ ಅದೇ ಹೇಳ್ತೀವಿ. ಬಟ್ ಅವರು ಅಂದರು ಅದೇ ಈಗ ಉಪೇಂದ್ರ ಅವ್ರದ್ದು ತಮಿಳು, ಪ್ರಭುದೇವ್ ಅವ್ರದ್ದು ಅದ್ರಲ್ಲಿ ತಮಿಳಿದೆ, ಅಣ್ಣವ್ರದ್ರಲ್ಲೂ ಕೆಲವು ಹಾಡುಗಳಲ್ಲಿ ಬಿಟ್ಗಳಿದೆ. ಸೊ ಹಾಗೆ ಏನು ತೊಂದರೆ ಆಗಲ್ಲ. ನಾನು ಇದ್ರ ಬಗ್ಗೆ ಮಾತಾಡಿದ್ವಿ. ಅದೇ ಅಂಬಿಕಾ ಅವರು ಒಂದು ಸಿನಿಮಾದಲ್ಲಿ ಕನ್ನಡ ಹೇಳ್ಕೊಡ್ತಾರಲ್ಲ,
ಅಲ್ಲ ತಮಿಳು ನನಗೆ ಗೊತ್ತಿಲ್ಲ, ನಂಗೆ ಹೇಳಿದ್ರು ಅಷ್ಟೇ ಅದು. ಅದು ಪಟ್ರ ಪರಭಾಷೆ. ಆಮೇಲೆ ಇನ್ನೊಂದು ಉಪೇಂದ್ರ ಅವ್ರದ್ದು ಇನ್ನೊಂದು ಸಿನಿಮಾದಲ್ಲಿ ತೆಲುಗು ಮತ್ತು ಇದು ಒಂದು ಬರುತ್ತೆ. ಹಾಂ ಗೊತ್ತು, ಜೇನಿನ ಹೊಳೆಯ ಹಾಲು ಜೇನು ಕೆಲಸ ಮಾಡೋದು ಸರ್. ಕನ್ಫ್ಯೂಸ್ ಆಗುತ್ತೆ ಸರ್. ಓಕೆ, ಅದೇ ಇಂಗ್ಲೀಷ್ ಮಾತಾಡ್ತಿರ್ತಾರೆ, ಚಿಕ್ಕವನಿರುವಾಗ ನೋಡಿದ್ದು ಸರ್. ಸೊ ಹಾಗಾಗಿ ಆಮೇಲೆ ಸಂಗೀತ ಒಂದು ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್, ಅದಕ್ಕೆ ಆ ಭಾಷೆ ಈ ಭಾಷೆ ಅಂತ ಹೇಳಿ ಮಾಡೋದು ಅದು ನನ್ನ ಪ್ರಕಾರ ಅಷ್ಟು ಸರಿ ಅಲ್ಲ ಅನ್ಕೊಂತೀನಿ. ಆ್ಯಂಡ್ ಕನ್ನಡ, ಅಫ್ಕೋರ್ಸ್ ನಾವೆಲ್ಲ ಕನ್ನಡದವರು, ಕನ್ನಡ ಚಿತ್ರಗಳನ್ನ ಮಾಡ್ತಾ ಇದೀವಿ, ಕನ್ನಡ ಬೆಳೆಸ್ತೀವಿ, ಆ್ಯಂಡ್ ಕನ್ನಡ ಸಾಂಗ್ಗಳನ್ನ ಮಾಡ್ತಾ ಇದೀವಿ. ಏನೋ ಇದೊಂದು ಚಿತ್ರದಲ್ಲಿ ಒಂದು ಪಾತ್ರ ಏನು ಬಂತು ಅಂದರೆ, ಆ ತೆಲುಗು ಹೋಟ್ಲ್ ಅವಳ ಹತ್ರ ಹೋಗಿ ಯುವಕರು ಹೋಗ್ಬಿಟ್ಟು ಊಟ ಕೊಡಿ ಅಂತ ಕೇಳ್ತಾರೆ. ಸೊ ಅವಳಿಗೆ ತೆಲುಗು ಬರಲ್ಲ, ಸೊ ಕನ್ನಡ ಬರಲ್ಲ. ಸೊ ತೆಲುಗಲ್ಲೇ ಒಂದು ಪದಗಳೆಲ್ಲ ಅವಳು ಹಾಡ್ತಾಳೆ ಅಂತ ಆ ಪ್ರಸಂಗ ಇತ್ತು ಬರ್ದಾಗ. ಸೊ ಅದಕ್ಕೆ ಕರೆಕ್ಟಾಗಿ ನಾನು ಬರೆಯೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ನನಗೂ ತೆಲುಗು ಬರಲ್ಲ, ನಾನು ಅಲ್ಲಿ ಇಲ್ಲಿ ತಿಳ್ಕೊಂಡು ಮಾಡಿ ಬರೆದಿರೋದು. ಸೊ ಮುಂದೆ ಇನ್ನೂ ಈ ಚಿತ್ರದಲ್ಲಿ ಇನ್ನೂ 3 ಹಾಡುಗಳಿದೆ, ಕಂಪ್ಲೀಟ್ ಪೂರ್ಣವಾಗಿ ಕನ್ನಡದಲ್ಲೇ ಬರೆದಿದ್ದೀವಿ. ಆ್ಯಂಡ್ ಆ ಹಾಡು ಇನ್ನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಸಹಕಾರ ಇರಲಿ. ಇದೊಂದು ಹಾಡಲ್ಲಿ ಏನಾದ್ರು ತೆಲುಗು ಜಾಸ್ತಿ ಇದೆ ಅನ್ಸಿದ್ರೆ ಖಂಡಿತ ಕ್ಷಮೆ ಇರಲಿ. ಮುಂದಿನ ಚಿತ್ರದಲ್ಲಿ ನಾವು ಖಂಡಿತ ಈ ಥರ ಆಗದೇ ಇರೋಂಗೆ ಎಸ್ಪೆಷಲಿ ನಾನು ನೋಡ್ಕೊತೀವಿ. ಕಿರಣ್ ತೊಟ್ಟಂಬೈಲ್ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಸಂಗೀತವನ್ನ ಒದಗಿಸಿದ ಒಂದು ಜಾನರ್ ಇದೆ. ಸೊ ಓಪನಿಂಗ್ ಸಾಂಗ್ ಬಂದ್ಬಿಟ್ಟು ನಾವು 3 ಬಿಟ್ಟವರು ಅಂತ ಹುಡುಗರು, ಇದೊಂದು ಕಾಲೇಜಲ್ಲಿ ಆಗುವಂಥ ಒಂದು ಪ್ರಸಂಗ, ಒಂದು ಪ್ರೇಮ, ಪ್ರೀತಿ, ಒಂದು ವಿರಹ ನಡೆಯುವಂಥ ಪ್ರಸಂಗಗಳು. ಸೊ ಸ್ಟಾರ್ಟಿಂಗು ಈ 3 ಹೀರೋಗಳು ಇರ್ತಾರೆ. ಸೊ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಬಂದಿದೆ, ಅದು ಹೇಮಂತ್ ಅವ್ರು ಹಾಡಿದ್ದಾರೆ, ನಾವು 3 ಬಿಟ್ಟವರು ಅಂತ. ನೆಕ್ಸ್ಟ್ ಸಾಂಗು ಬಂದು ಒಂದು ರೊಮ್ಯಾಂಟಿಕ್ ಮೆಲೋಡಿ ಮಾಂಟೇಜ್ ಹೋಗುತ್ತೆ. ಸೊ ಈ ಸಾಂಗ್ನ ನಮ್ಮ ಎಲ್ಲ ಕನ್ನಡದವ್ರ ಹತ್ರನೇ ಹಾಡಿಸಿದ್ದೀನಿ, ಎಸ್ಪೆಷಲಿ ಲಹರಿ ಅವರು ಹಾಡಿದ್ದಾರೆ ಇದನ್ನು. ಇನ್ನೊಂದು ವರ್ಷನ್ ಅದರದ್ದು ರಾಜೇಶ್ ಸರ್ ಹಾಡಬೇಕು ಅಂತಿದ್ದಾರೆ. ಆ್ಯಂಡ್ 3ನೇ ಹಾಡು ಒಂದು ಪ್ಯಾಥೋ ಸಾಂಗು, ಇವರಿಬ್ಬರು ಹೀರೋ ಹೀರೋಯಿನ್ಗಳ ನಡುವೆ ಒಂದು ವಿರಸ ಬಂದಾಗ ಹಾಡುವಂಥ ಹಾಡು. ಸೊ ಅದು ನಾವು ಹುಡುಕಿ ಮಾಡಿ ನಾವು ಮತ್ತೆ ನಮ್ಮ ಮಹಬೂಬ್ ಸಾಬ್ ಹತ್ರ ಹಾಡಿಸಿದ್ದೀನಿ ಆ ಹಾಡನ್ನ. ಅವ್ರನ್ನ ಅಲ್ಲಿಂದ ಹುಬ್ಳಿಯಿಂದ ಕರ್ಸ್ಬಿಟ್ಟು ಹಾಡಿಸಿದ್ದೀನಿ. ಆ್ಯಂಡ್ ಈ ಸಾಂಗು ಅಷ್ಟೇ ನಾವು ತೆಲುಗು ನಟಿಕೆ ತೆಲುಗುದೊಂದು ದೊಡ್ಡ ಸಿಂಗರ್ ಹತ್ರನೇ ಹಾಡಿಸ್ಬೇಕು ಅಂತಿದ್ವಿ. ಬಟ್ ಇಲ್ಲ, ಕನ್ನಡದವ್ರ ಹತ್ರನೇ ಹಾಡಿಸ್ಬೇಕು ಅಂದ್ಬಿಟ್ಟು ನಮ್ಮಲ್ಲಿ ತುಂಬ ಚೆನ್ನಾಗಿ ಹಾಡೋ ಐಶ್ವರ್ಯ ರಂಗರಾಜನ್ ಅವ್ರ ಹತ್ರ ಹಾಡಿಸಿದೆ. ಆ್ಯಂಡ್ ಸೊ ಈ ಥರ ಎಲ್ಲ ನಾವು ಆದಷ್ಟು ಈ ಚಿತ್ರದಲ್ಲಿ ಎಲ್ಲೂ ಬೇರೆ ಭಾಷೆಯವರಾಗಲಿ ಬೇರೆ ವರ್ಕ್ ಮಾಡಿಲ್ಲ, ಎಲ್ಲ ನಮ್ಮವರೇ ವರ್ಕ್ ಮಾಡಿದ್ದೀವಿ. ಇದೊಂದು ಆ ಪ್ರಸಂಗ ಆ ಥರ ಇರೋದ್ರಿಂದ ಇದೊಂದು ಕೆಲವು ತೆಲುಗು ಪದಗಳು ಹಾಕಬೇಕಾಗಿ ಬಂತು. ಸೊ ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಆಪ್ಟ್ ಇದೆಯಾ ಇಲ್ವಾ ಅಂತ. ತೀರಾ ನಿಮ್ಮ ಮನಸ್ಸಿಗೆ ಏನಾದ್ರು ಆ ಥರ ನೋವಿದ್ರೆ, ತುಂಬ ತೆಲುಗು ಬಳಸಿದ್ದೀವಿ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಯಾವತ್ತೂ ಈ ಥರ ಆಗಿರೋಂಗೆ ನೋಡ್ಕೊತೀವಿ. ಹೌದು ಸರ್, ಖಂಡಿತ. ಸೊ ಮಿಕ್ಕಿದ ಹಾಡುಗಳಲ್ಲೇ ಅದನ್ನ ಇಲ್ಲ, ಖಂಡಿತ ನೀವುಗಳು ಗೈಡ್ ಮಾಡಿದ್ರೆ ನಮಗೆ ಇದಾಗದಲ್ವ. ಆ್ಯಕ್ಚುಲಿ ನಿಮ್ಮಿಂದನೇ ನಾನು ಆ್ಯಕ್ಚುಲಿ ಒಂದು ಅದು ಹೇಳಿದ್ನಲ್ಲ, ತೆಲುಗು ಸಿಂಗರ್ ಹತ್ರ ಹಾಡಿಸ್ಬೇಕು ಅಂತ ಹಿಂದಿಂದು ಒಂದು ಪ್ರೆಸ್ ಮೀಟಲ್ಲಿ ಯಾಕೆ ತೆಲುಗುವ್ರ ಹತ್ರ ಹೋದ್ರಿ ಅಂತ ನಮ್ಮ ಶಾರದಾ ಮೇಡಮ್ ಹೇಳಿದಾಗ ಅವಾಗ ನಮಗೆ ಕರೆಕ್ಟ್ ಅನಿಸ್ತು. ಸೊ ಈ ಥರ ನಿಮ್ಮಿಂದ ಫೀಡ್ಬ್ಯಾಕ್ ಬಂದಾಗ ನಮ್ಮಂಥವ್ರು ಕರೆಕ್ಟ್ ಮಾಡ್ಕೊತೀವಿ. ಸೊ ಇಮಿಡಿಯೇಟ್ ಬೇಡ, ಯಾವ ಲ್ಯಾಂಗ್ವೇಜ್ ಅವರು ಬೇಡ, ನಾನು ಮುಂದೆ ಯಾರ ಲ್ಯಾಂಗ್ವೇಜ್ ಆದ್ರೂ ನಾನು ಹಾಡ್ಸಲ್ಲ. ಆ್ಯಕ್ಚುಲಿ ನನ್ನ ಮುಂದಿನ ಚಿತ್ರಗಳು ತುಂಬ ಇದೆ, ದೊಡ್ಡ ದೊಡ್ಡ ಚಿತ್ರಗಳು ಬಂದಿದೆ. ಬಟ್ ನಾನು ಅಲ್ಲಿ ಪ್ಲಸ್ ನನ್ನ ಪ್ರೊಡಕ್ಷನ್ ಒಂದಿದೆ. ಸೊ ಅದರಲ್ಲಿ ನಾನು ರೋಲ್ ಮಾಡಿದ್ದೀನಿ. 100% ಸಿಂಗರ್ಸು, ಟೆಕ್ನಿಷಿಯನ್ಸು, ರೆಕಾರ್ಡಿಂಗ್ಸು, ಕಲಾವಿದರು ಎಲ್ಲರೂ ಕನ್ನಡದವರೇ ಅಂತ ಮಾಡಿದ್ದೀವಿ. ಸುಮಾರು 2000 ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಕನ್ನಡದವರೇ, ನಾವು ಯಾರು ಹೊರಗಡೆ ಹೋಗ್ತಿಲ್ಲ, ಯಾವ ರೆಕಾರ್ಡಿಂಗು ನಾವು ಫಾರಿನ್ಗೆ ಹೋಗ್ತಿಲ್ಲ, ಎಲ್ಲರನ್ನೂ ನಾವು ಇಲ್ಲೇ ನಾವು ಕನ್ನಡದವ್ರನ್ನ ವರ್ಕ್ ಮಾಡ್ಬೇಕು ಅಂತಿದ್ದೀನಿ. ಸೊ ಇದೊಂದು ಪ್ರಯತ್ನ ಇದೆ. ಇದೊಂದ್ಸಲ ಈ ಥರ ಆಗಿದೆ ಅಷ್ಟೇ. ಸೊ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ. ಧನ್ಯವಾದಗಳು. ಕೊರಿಯೋಗ್ರಾಫರ್ನ ಮಾತಾಡ್ಸೋಣ. ಮಾಸ್ಟರ್ ನಮಸ್ಕಾರ, ನಾಗಿ ಅಂತೇಳಿ ಡ್ಯಾನ್ಸ್ ಮಾಸ್ಟರ್. ಸುಮಾರು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ, ಇನ್ನೂ ತೇಲ್ತಾ ಇದ್ದೀವಿ. ಬಟ್ ತೇಲೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು, ಸಹಕಾರ ಕೂಡ ಬೇಕು. ಸೊ ಹೊಸಬರು ಒಂದು ಸಿನಿಮಾ ಮಾಡಿದ್ದಾರೆ, ಏನೇ ತಪ್ಪು ಮಾಡಿದ್ರು ಕೂಡ ಒಂದು ನಮ್ಮಲ್ಲಿ ಇರಬೇಕು, ಅದು ಮಾಡಿದ್ದಾರೆ. ತೆಲುಗು ಅನ್ನೊಂದು ಇದು ಬಂತಲ್ಲ, ಸೊ ಅದು ನಾವು ಯಾವುದೋ ಒಂದು ಹೋಟ್ಲಿಗೆ ಹೋದ್ರು ಎಲ್ಲ ಭಾಷೆಯವರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಯವರು, ನಮ್ಮ ಬೆಂಗಳೂರಲ್ಲಂತೂ ಎಲ್ಲ ಭಾಷೆಯವರು ಇದ್ದಾರೆ. ಬಟ್ ಯಾರಿಗೂ ಗೊತ್ತಾಗ್ತಲ್ಲ, ಅಲ್ಲಿ ಕನ್ನಡ ಯಾರು ಕೇಳ್ತಾ ಇಲ್ಲ. ಬಟ್ ನಮ್ಮ ಸಿನಿಮಾ ಅಂತ ಬಂದಾಗ ಕೇಳ್ತಾ ಇದ್ರು, ತೊಂದರೆ ಇಲ್ಲ, ಒಳ್ಳೇದದು, ಒಳ್ಳೆ ಪಾಯಿಂಟ್. ಬಟ್ ತಿದ್ಕೊಳ್ತೀವಿ. ಬಟ್ ಒಂದು ಸಿಚುವೇಶನ್ ಅಂತ ಹೇಳಿದಾಗ ನಾವು ಒಂದು ಹೋಟ್ಲಲ್ಲಿ ಹೋಗಿ ಎಲ್ಲ ಭಾಷೆಯವರು ಇರ್ತಾರೆ, ಏನೋ ಒಂದು ಕೇಳಿದಾಗ ಅವ್ರು ಹಿಂದಿಲೇ ಆನ್ಸರ್ ಕೊಡ್ಬೋದು, ತೆಲುಗಲ್ಲೇ ಆನ್ಸರ್ ಕೊಡ್ಬೋದು. ಆ ಥರ ಸಿಚುವೇಶನ್ ಸಾಂಗ್ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ತೆಲುಗು ಅಂತೂ ಅಲ್ಲ. ಸೊ ಪದಗಳನ್ನ ಇದಾಗಿದೆ ಬಿಟ್ಟರೆ ಏನಿಲ್ಲ. ಸಾಂಗ್ ಬಗ್ಗೆ ಬಂದರೆ ಸೋನುಗೌಡ ನಿಮಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ
ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದ್ದಾರೆ, ಬಟ್ ಸಾಂಗಲ್ಲಿ ಬಂದರೆ ಯಾವ ಥರ ಕಾಣಿಸ್ತಾರೆ ಅನ್ನೋದೊಂದು ನಾವೊಂದು ಡೈರೆಕ್ಟ್ರು ನಾವು ಮ್ಯೂಸಿಕ್ ಡೈರೆಕ್ಟ್ರು ಒಂದು ಕುತ್ಕೊಂಡು ಡಿಸ್ಕಷನ್ ಮಾಡಿದಾಗ ಸೊ ಅವ್ರು ಸೆಲೆಕ್ಟ್ ಆದರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಕೊಂಡಿರ್ಬೋದು. ಅವ್ರು ಇದರಲ್ಲಿರೋ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದು ಖಂಡಿತ ವೀಡಿಯೋ ಔಟ್ಪುಟ್ ಚೆನ್ನಾಗಿ ಬಂದಿದೆ, ಡ್ಯಾನ್ಸು ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಗುಡ್, ಈ ಇಷ್ಟೊಂದು ಕೇಳಿದ್ದೀರಾ, ವೆರಿ ನೈಸ್, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಆದಂಥ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಅಂತ ಶ್ರೀರಾಮ್ ಸರು. 2 ದಿನ ಸಾಂಗು ಖಂಡಿತ ನಾವು 3 ದಿನ 4 ದಿನ ರಿಹರ್ಸಲ್ ಮಾಡಿ, ಸೋನು ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೇನು ನಮ್ಮಲ್ಲಿ ರಿಕ್ವೆಸ್ಟ್, ನಮ್ಮ ಡೈರೆಕ್ಟ್ರು ಕೂಡ ನೋಡಿ ಅವರು 2 ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಬಟ್ ಈಗಲೂ ಒಂದು ಸಿನಿಮಾ ಚಾಲೆಂಜ್ ಇದ್ದು ಕೂಡ ಸೊ ಇದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅದು ಇವ್ರ ಸಿನಿಮಾನೇ, ಇಲ್ಲ ಅಂತಲ್ಲ, ಬರಲೇಬೇಕು. ಬಟ್ ತಡವಾಗಿದೆ, ಸೊ ರಿಕ್ವೆಸ್ಟೆಡ್, ಸಾರಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಇನ್ನು ಈ ಒಂದು ಸ್ಪೆಷಲ್ ಸರ್ ಆಗಿದೆ ಸರ್, ಒಂದು 100 ಇದ್ರಲ್ಲಿ ಒಂದು ಸಾಂಗ್ ಸರ್, ಇದೊಂದು ಸಾಂಗ್ ಮಾಡಿದ್ದೀನಿ ಸರ್. ನೋಡೋಣ ಮೇಡಮ್, ಅದು ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು ನಮ್ಮ ಡೈರೆಕ್ಟರ್ ಜೊತೆ ಒಂಚೂರು ಡಿಸ್ಕಷನ್. ಖಂಡಿತ ನಮಗೆ ಗೊತ್ತಿರಲಿಲ್ಲ, ನಾವು ಈ ಯೋಚನೆ ಮಾಡಿದ್ದು ಬೇರೆ, ಬಟ್ ನಿಮ್ಮ ಯೋಚನೆ ಗುಡ್, ನಮ್ಗೆ ಗೊತ್ತಾಯಿತು. ತೆಲುಗು ಸಿನಿಮಾನೇ ಅನ್ನೋ ಥರ ಫೀಲ್ ಬಂತು. ಸೊ ಬಟ್ ನಮಗೂ ತೆಲುಗು ಸಿನಿಮಾನೇ ನಮಗೊಂದು ಇದೆ, ಈಗ ಇಂಡಸ್ಟ್ರಿಯಲ್ಲಿ ಯಾವ ಥರ ಇದೆ ಇಲ್ಲ, ಸೊ ಆ ಥರ ಆಗಿದೆ. ಸೊ ತಿದ್ಕೊಳ್ತೀವಿ, ನೋಡಿ ಮಾತಾಡಿ, ಚೇಂಜಸ್ ಮಾಡ್ಬೋದಾ, ಸೊ ಅಷ್ಟು ಪದಗಳು ಬೇಡವಾ, ಸೊ ಆಲ್ಟರ್ನೇಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಈಗ ಈ ಒಂದು ಸ್ಪೆಷಲ್ ಸಾಂಗ್ ನಲ್ಲಿ ಕಾಣಿಸ್ಕೊಂಡಿರೋ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನಂದು ತುಂಬಾ ಲೇಟ್ ಆಯ್ತು ಬರ್ಬೇಕಾದ್ರೆ. ಇವತ್ತು ನಾನು ಹುಟ್ಟಿದ ಹಬ್ಬ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಇವಾಗ ನಿಮಗೆ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬಾ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಯಾ ಇಲ್ಲ ಸರ್, ನಿಜವಾಗ್ಲೂ ಅವಾಗ ನಂಗೆ ಗೊತ್ತಿಲ್ಲ ಸರ್, ಬಟ್ ನಿಜವಾಗ್ಲೂ ನಾನು ಇವಾಗ ಬರ್ಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯ್ತು. ನಾನು ಯಾವಾಗ್ಲೂ ಟೈಮ್ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತು ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ, ಬಟ್ ಫಸ್ಟ್ ಟೈಮ್ ಈ ತರ ಆಗಿದೆ. ಐ ಆಮ್ ರಿಯಲಿ ಸಾರಿ. ಸಾರಿ ಸರ್, ಸಾರಿ ಸರ್. ಎಸ್, ನಾನಿದ್ರೆ ಈ ಒಂದು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬಾ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮೇ ಓಕೆ ಮಾಡಿದೆ, ಯಾಕೆಂದ್ರೆ ನಂಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯಿತು. ಮತ್ತೆ ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದ್ರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡ್ಕೊಂಡೆ. ಆಸ್ ಅ ಆರ್ಟಿಸ್ಟ್ ಅಂತ ಅಂದ್ಮೇಲೆ ಯಾವ್ದೇ ತರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನ ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಒಪ್ಕೊಂಡಿದ್ದು ನೆಕ್ಸ್ಟ್ ಡೇನೇ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೆಟ್ಟಲ್ಲೆಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಏನಾದ್ರೂ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಆಕ್ಚುಲಿ ಯಾವುದು ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದೆ ಸರ್. ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನಾ? ಹೌದು, ನಾನು ಯಾವಾಗ 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳ್ಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿತ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಕನ್ನಡದಲ್ಲೇ ಬೆಳ್ದು ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದ್ರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಕನ್ನಡ ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದವಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರು ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿ ಇರೋದು ಸರ್. ಮ್ಯಾಮ್ ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ತೆಲುಗು
ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು, ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ತರ ಅನ್ಸಿಲ್ಲ ಮ್ಯಾಮ್. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲೇ ರಿಲೀಸ್ ಆಗೋದು, ಎಲ್ಲಾ ಕನ್ನಡದವರೇ ಕುತ್ಕೊಂಡು ನೋಡುವಂತಹದ್ದಾಗಿ ನೋಡ್ತಾರೆ, ಅರ್ಥ ಮಾಡ್ಕೊಂತಾರೆ ಅಂತ. ಸೊ ಮ್ಯಾಮ್, ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ಅವಾಗ ನನಗೇನು ಅನ್ಸ್ಲಿಲ್ಲ ಕ್ವಶನ್ ಮಾಡ್ಬೇಕು, ಇಲ್ಲ ಈ ತರ ಇರ್ಬೇಕು ಆ ತರ ಇರ್ಬೇಕು, ನನಗೆ ಅನ್ಸಿಲ್ಲ. ನನಗೆ ಓಕೆ ಅನ್ಸ್ತು, ನಾನು ಮಾಡ್ದೆ. ಪ್ರೊಡ್ಯೂಸರ್ ಸರ್. ಅವ್ರು ಸ್ವಲ್ಪ ಮಾತು ಕಡಿಮೆ. ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕು ಸುಸುಲಾ ನಗರ್ ಸರ್. ನಮ್ಮ ಹೆಸರು ರಾಮಲಿ ನಾಯ್ಕ್ ಸರ್. ಸರ್ ಇದು ನಮ್ಗೆ ಇಷ್ಟ ಆಯ್ತು ಸರ್, ಅದಕ್ಕೆ ಮಾಡಿದ್ವಿ. KK ಬಳ್ಳಾರಿ ಅಗ್ರಿಬೊಮ್ಮನಹಳ್ಳಿ, ಟೋಟಲ್ ಬಳ್ಳಾರಿ ಸೈಡ್ ಸರ್. ಬೆಂಗಳೂರಿನಲ್ಲಿ ಇದು ಐಟಮ್ ಸಾಂಗ್ಸ್. ಹ್ಞೂ ಸರ್, ಇಲ್ಲೇ ಸರ್ ಟೆಕ್ನಿಷಿಯನ್ಸ್ ಅಂತ ಬಂದರೆ ಎಲ್ಲ ರೀತಿಯಲ್ಲೂ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಮಾಡಿರುವಂಥದ್ದು. ಫೈಟ್ ಮಾಸ್ಟರ್ಸು ಮತ್ತು ಡ್ಯಾನ್ಸ್ ಮಾಸ್ಟ್ರು ಮತ್ತು ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವಂಥ C2C ಸ್ಟುಡಿಯೋದಲ್ಲಿ ಈಗ ನಡೀತಾ ಇದೆ. ಕಿಶೋರ್ ಸರ್ ಅಂತ ಅವರು ಸಹ ಬಂದಿದ್ದಾರೆ. ಎಲ್ಲ ಒಂದು ಒಳ್ಳೆ ರೀತಿಯಾಗಿ ಮುಗಿದಿದೆ ಸರ್. ಇನ್ನು ಆದಷ್ಟು ಬೇಗ ಸಿನಿಮಾನ ಮುಂದೆ ತರಲು ನಾವು ಇದು ಮಾಡ್ತೀವಿ. ಸರ್ ಕ್ಯಾಮ್ರಾಮ್ಯಾನ್ ಬಂದು ಭರತ್ ಅಂತ ಹೊಸಬ್ರೇನೆ. ಅವ್ರ ಸಿನಿಮಾ ಈಗ ರಿಲೀಸ್ ಇದೆ. ಹೋದ ಸರಿ ರಾಮನಗರ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆಮೇಲೆ C2Cಯಲ್ಲಿ ಅವರು ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ಮೊನ್ನೆ ಶಿಖಂಡಿ ಅವೆಲ್ಲ ರಿಲೀಸ್ ಆಗಿದೆ ಅವರು ಸ್ಟುಡಿಯೋದಿಂದ. ಸೊ ಈಗ ಅವ್ರ ಸ್ಟುಡಿಯೋದಲ್ಲೇ ನಮ್ಮ ಸಿನಿಮಾ ನಡೀತಿದೆ ಸರ್. ಹಾಂ ಸರ್, ಎಲ್ಲ ರೀತಿಯ ಕಂಪ್ಲೀಟ್ ಆಗಿದೆ. ಈಗ ಇನ್ನೇನು ಡೇ ಆಗ್ತಿದೆ ಸರ್. ಸರ್ ರಿಲೀಸಿಂಗು ಸೆಪ್ಟೆಂಬರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫುಲ್ ಲವ್ ಕಮರ್ಷಿಯಲಿ ಸರ್. ಹಾಂ ಸರ್, ಕಾಲೇಜು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆಗುವಂಥ ಕಷ್ಟ ಸುಖದ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ದೀವಿ. ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದ್ರ ಮೇಲೆ ಈ ಸಿನಿಮಾ ತಗೊಂಡು ಹೋಗ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅವರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ ಅಷ್ಟೇ. ನೆಕ್ಸ್ಟ್ ಅವ್ರನ್ನ ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸಮೇತ ಫ್ರೆಶ್ ಮೀಟ್ ಇಟ್ಕೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ ಸರ್. ಓಕೆ, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಿಕಾ ಮತ್ತು